ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಬಹಳ ಪ್ರಮುಖವಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೇರಳದ ವಯನಾಡಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ವಯನಾಡಿನಲ್ಲಿ ವೈಮಾನಿಕ ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಈ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರವಾಹದ ಪರಿಸ್ಥಿತಿ ಇರಬಹುದು, ಎಲ್ಲವನ್ನು ಕೂಡ ವೈಮಾನಿಕ ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮೋದಿಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಚುರಲ್ ಮಲೈ ಹಾಗೆ ಮಂಡಕೈ ದುರಂತ ವೀಕ್ಷಣೆಯನ್ನು ನಡೆಸಿದ್ದಾರೆ ಪ್ರಧಾನಿ ಅವರು. ವೈಮಾನಿಕ ಸಮೀಕ್ಷೆ ಬಳಿಕ ಸಂತ್ರಸ್ತರ ಜೊತೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ. ಸಂತ್ರಸ್ತರ ಅಳಲನ್ನ ಆಲಿಸಲಿದ್ದಾರೆ ಪ್ರಧಾನಿ ಮೋದಿ. 2,000 ಕೋಟಿ ವಿಶೇಷ ಪ್ಯಾಕೇಜ್ ಅನ್ನ ಈಗಾಗಲೇ ಕೇರಳ ಸರ್ಕಾರ ಕೇಳಿದೆ. ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಬೇಕು ಅಂತ ಕೇರಳ ಒಂದು ಪ್ರತಿಪಾದನೆ ಮಾಡ್ತಾ ಇರುವಂಥದ್ದು. ಆದರೆ ಪ್ರಧಾನಿ ಇದಕ್ಕೆ ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡ್ತಾರಾ, 2,000 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನು ಕೊಡ್ತಾರಾ ಎನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗ್ತಾ ಇರುವಂಥದ್ದು. ಈಗಾಗಲೇ ನರೇಂದ್ರ ಮೋದಿ ಅವರು ಪಿಣರಾಯಿ ವಿಜಯನ್ ಅವರ ಜೊತೆ ವೈಮಾನಿಕ ಸಮೀಕ್ಷೆಯನ್ನು ನಡೆಸ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ನೋಡಿ, ಈ ಚುರುಮಲೈ ಹಾಗೆ ಮಣಕೈಯಲ್ಲಿ ಯಾವ ರೀತಿಯಾಗಿ ದುರಂತ ಆಯಿತು ಅಂತ ನಾವೆಲ್ಲರೂ ಕೂಡ ನೋಡಿದ್ವಿ. 400ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರೆ, ಇನ್ನೂ ಕೂಡ 300ಕ್ಕೂ ಹೆಚ್ಚು ಮಂದಿ ಅಲ್ಲಿ ನಾಪತ್ತೆಯಾಗಿದ್ದಾರೆ. ಗುಡ್ಡದ ಕೆಳಗಡೆ ಸಿಕ್ಕಿದ್ರು, ಕೊಚ್ಕೊಂಡು ಹೋದ್ರು, ಏನು ಕೂಡ ಗೊತ್ತಾಗ್ತಾ ಇಲ್ಲ. ಮಿಲಿಟರಿ ಇರ್ಬೋದು, NDRF ಇರ್ಬೋದು, SDRF ಎಲ್ಲರೂ ಕೂಡ ಅಲ್ಲಿ ಶೋಧ ಕಾರ್ಯ ನಡೆಸ್ತಾ ಇದ್ರು. ಸದ್ಯ ನನ್ನ ಕಲೀಗ್ ರಂಜಿತ್ ಆ ಸ್ಪಾಟಿಂದನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಸದ್ಯ ಯಾವ ರೀತಿಯಾಗಿ ಅಲ್ಲಿ ಪರಿಸ್ಥಿತಿ ಇದೆ? ನರೇಂದ್ರ ಮೋದಿ ಅವರು ಕೂಡ ವೈಮಾನಿಕ ಸಮೀಕ್ಷೆ ನಡೆಸ್ತಾ ಇದ್ದಾರೆ. ಕೇರಳ ಸರ್ಕಾರ ಒಂದು 2,000 ಕೋಟಿ ಪ್ಯಾಕೇಜ್ ಅನ್ನ ಮುಂದಿಟ್ಟಿತ್ತು. ರಾಷ್ಟ್ರೀಯ ವಿಪತ್ತು ಅಂತ ಹೇಳಿ ಘೋಷಣೆ ಮಾಡಿ ಅಂತ ಹೇಳ್ತಾ ಇದೆ. ಸದ್ಯ ಏನಾಗ್ತಾ ಇದೆ? ಎಸ್ ನಿಕೇಶ್, ನಾನಿರುವಂಥ ಜಾಗ ಮೆಪ್ಪಾಡಿಯ ಈ ಸರ್ಕಲ್. ಮೆಪ್ಪಾಡಿಯ ಸರ್ಕಲ್ನಿಂದ ಆ ಕಡೆಗೆ ಯಾವುದೇ ಮಾಧ್ಯಮದವರಿಗೆ ಎಂಟ್ರಿ ಇಲ್ಲ. ಆ ಕಾರಣದಿಂದ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರು ಇದೇ ಸ್ಥಳದಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವರ ಬರುವಿಕೆಯನ್ನು ಕಾಯ್ತಾ ಇದ್ವಿ. ಮೋದಿ ಬಂದಾಗಿದೆ. ಮುಂಡಕೈ ಸೇರಿದಂತೆ ಚೂರನ್ಮಲದಲ್ಲಿ ವೈಮಾನಿಕ ವೀಕ್ಷಣೆಯನ್ನು ಕೂಡ ಮೋದಿ ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕೆಲ ಕನ್ನಡಿಗರು ಕೂಡ ನನ್ನ ಜೊತೆಯಲ್ಲಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅವರು ಈ ಮೋದಿ ಆಗಮನದಿಂದ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ? ನೀವೇ ಹೇಳ್ತಾ ಇದ್ದೀರಿ 2,000 ರೂಪಾಯಿ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಅದ್ರ ಜೊತೆಗೆ ರಾಷ್ಟ್ರೀಯ ವಿಪತ್ತು ಅನ್ನೋ ಮೂಲಕ ಕೇರಳಕ್ಕೆ ಆಗಿರುವಂಥ ಹಾನಿಯನ್ನ ಅಥವಾ ಆಗಿರುವಂಥ ನಷ್ಟ ಇದನ್ನ ತುಂಬಿಕೊಡ್ಬೇಕು ಅನ್ನೋದು ಕೇರಳ ಸರ್ಕಾರ ಪಿಣರಾಯಿ ವಿಜಯನ್ ಅವರ ಒಂದು ಅಹವಾಲಾಗಿದೆ. ಹಾಗಾಗಿ ಮೋದಿ ಜೊತೆಯಲ್ಲಿ ಪಿಣರಾಯಿ ವಿಜಯನ್ ಅವರು ಕೂಡ ಇದ್ದಾರೆ. ಇಲ್ಲಿದ್ದಾರೆ ನನ್ನ ಜೊತೆಯಲ್ಲಿ ಜನ ಕನ್ನಡ ಮಾತಾಡ್ತಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಒಂದು ಭೀಕರ ದುರಂತ ಕೇರಳದಲ್ಲಿ ಇಲ್ಲಿವರೆಗೆ ಆಗಿರಲಿಲ್ಲ. ಇದು ಅತಿ ದೊಡ್ಡ ದುರಂತ, ಇದು ಇಷ್ಟು ಪ್ರಾಣಹಾನಿಯಾಗಿದೆ, ಇಷ್ಟು ಜನ ಮಿಸ್ ಆಗಿದ್ದಾರೆ. ಮೋದಿ ಇವತ್ತು ಬಂದಿದ್ದಾರೆ. ತಾವೆಷ್ಟು ಆಸೆ ಕಣ್ಣಿನಿಂದ ಮೋದಿ ಅವ್ರ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಅವ್ರು ಬಂದಿದ್ದಾರೆ, ಇವಾಗ ಅವ್ರು ಏನು ಮಾಡ್ತಾರೆ ನೋಡೋಣ, ಏನು ಪ್ಯಾಕೇಜ್ ಕೊಡ್ತಾರೆ ನೋಡೋಣ. ಮತ್ತು ಇಲ್ಲಿ ಅಂದರೆ ಇಲ್ಲಿ ಪಕ್ಕದಲ್ಲೇ ಕುಂಜಮಂಗಲಂ ವಾಯಲ್ ಅಂತ ಒಂದು ಜಾಗ ಇದೆ. ಅಲ್ಲಿ ಲಾಸ್ಟ್ ಟೈಮು ಇದೇ ರೀತಿ ಆಗಿತ್ತು. ದೊಡ್ಡ ಹಾನಿ ಆಗಿರಲಿಲ್ಲ, ಪ್ರಾಣಹಾನಿ ಇಲ್ಲ, ಹಂಗೇನು ಪ್ರಾಣ ಹಾನಿ ಏನಾಗಿಲ್ಲ. ಅಲ್ಲಿ ಸ್ವಲ್ಪ ಇದಾಗಿತ್ತು. ಹಂಗಾಗಿ ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ನಟ ಚಿಕ್ಕಣ್ಣ ಅಂತ ಹೇಳಿದ್ರೆ ದರ್ಶನ್ ಅವರ ಆಪ್ತ ಗೆಳೆಯ, ಈಗ ಆಪ್ತ ಗೆಳೆಯನಿಗೆ ಶಾಕ್ ಆದಿದೆ. ಕಾರಣ ಇಷ್ಟೇ, ಪೊಲೀಸ್ನವರು 164 ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಿಕ್ಕಣ್ಣಗೆ ಶಾಕ್ ಇದು. ನಟ ಚಿಕ್ಕಣ್ಣ 164 ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದನ್ನ ಪೊಲೀಸ್ನವರು ದಾಖಲು ಮಾಡಿಕೊಂಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಪೊಲೀಸರು. ಜೂನ್ 8ರಂದು ದರ್ಶನ್ ಪಾರ್ಟಿಯಲ್ಲಿ ಚಿಕ್ಕಣ್ಣ ಭಾಗಿಯಾಗಿದ್ದಾರೆ. ನೋಡಿ, 161 ಹೇಳಿಕೆ ಹಾಗೆ 164 ಹೇಳಿಕೆಗೆ ಬಹಳಷ್ಟು ಸಾಮ್ಯತೆ ಇರುವಂಥದ್ದು. ಕಾರಣ 161 ಹೇಳಿಕೆ ಪೊಲೀಸರ ಮುಂದೆ ಹೇಳ್ತಾ ಇರುವಂಥದ್ದು. ಅದೇನಾದರೂ ಚೇಂಜಸ್ ಬೇಕಾದ್ರೂ ಮಾಡ್ಕೋಬಹುದು, ಕೋರ್ಟ್ ಕೂಡ ನಂಬೋದಿಲ್ಲ. ಆದರೆ 164 ನ್ಯಾಯಾಧೀಶರ ಮುಂದೆನೇ ಹೇಳ್ತಾ ಇರುವಂತಹ ಈ ಹೇಳಿಕೆ ಬಹಳ ಪ್ರಮುಖ ಸಾಕ್ಷಿಯಾಗಿ ಪರಿಣಮಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ಇನ್ನು ನಟ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದು ಒಪ್ಕೊಂಡಿದ್ದಾರೆ ಸ್ವತಃ ಚಿಕ್ಕಣ್ಣ ಅವರು. ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದು ನಿಜ ಅಂತ 164 ಹೇಳಿಕೆಯಲ್ಲಿ ಒಪ್ಕೊಂಡಿದ್ದಾರೆ. ಇಬ್ರು ಒಟ್ಟಿಗೆ ಪಬ್ನಿಂದ ಹೋದ್ವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರ ಮುಂದೆ ನಟ ಚಿಕ್ಕಣ್ಣ ಹೇಳಿಕೆ ಇದು. ಜೂನ್ 8ರಂದು ಸ್ಟೋನಿ ಬ್ರೂಕ್ ಪಬ್ನಗೆ ನಾನು ಬಂದಿದ್ದೆ, ಮಧ್ಯಾಹ್ನ
1:30 ಸುಮಾರಿಗೆ ಪಬ್ಗೆ ಬಂದಿದ್ದೆ. ದರ್ಶನ್ ಹಾಗೆ ನಾನು ಒಂದೇ ಟೇಬಲ್ನಲ್ಲಿ ಕೂತು ಮಾತಾಡಿದ್ವಿ, ಪಾರ್ಟಿ ಮಾಡಿದ್ವಿ ಅಂತ ಸ್ವತಃ 164 ಹೇಳಿಕೆಯಲ್ಲಿ ಒಪ್ಕೊಂಡಿದ್ದಾರೆ. ಸುಮಾರು 4:30 ಸುಮಾರಿಗೆ ಅವರು ಹೊರಟೋದ್ರು. ಅವರ ಜೊತೆಗೆ ನಾನು ಅಲ್ಲಿಂದ ಹೊರಟೆ, ನಾನು ನಮ್ಮ ಮನೆಗೆ ಹೋದೆ ಅಂತ ಚಿಕ್ಕಣ್ಣ ಹೇಳ್ತಾ ಇದ್ದಾರೆ. ದರ್ಶನ್ ಅವರು ಎಲ್ಲಿ ಹೋದ್ರು ಅಂತ ನನಗೆ ಗೊತ್ತಿಲ್ಲ ಅಂತ ಸ್ವತಃ ಚಿಕ್ಕಣ್ಣ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು. ಜೊತೆಗೆ ಪಬ್ನಲ್ಲಿ ಸೇರಿದ್ ಯಾಕೆ ಅನ್ನೋ ವಿಚಾರ ಕೂಡ ಈಗಾಗಲೇ ಚಿಕ್ಕಣ್ಣ ತಿಳಿಸಿದ್ದಾರೆ. ನಾವು ಸೇರಿದ್ದು ಸಿನಿಮಾ ವಿಚಾರ ಮಾತನಾಡೋಕೆ, ನಾವು ಅದನ್ನಷ್ಟೇ ಮಾತನಾಡಿ ಅಲ್ಲಿಂದ ಹೊರಟ್ವಿ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪೊಲೀಸರ ಮುಂದೆ ಚಿಕ್ಕಣ್ಣ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪೊಲೀಸರ ಮುಂದೆ ಈ ರೀತಿಯಾಗಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಚಿಕ್ಕಣ್ಣ ಅವರು. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ನಟ ದರ್ಶನ್ ಜೈಲಿನಿಂದ ಹೇಗಪ್ಪ ಬರೋದಂತ ಹೊರಗಡೆ ಇರುವಂತಹ ಪ್ರಭಾವಿ ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾ ಹೇಗ್ ಬರೋದು ಅಂತ ಪ್ರಭಾವವನ್ನು ಬೆಳೆಸ್ತಾ ಇದ್ರೆ, ಈಚೆ ಕಡೆ ಹೊರಗಡೆ ಇರುವಂತ ದರ್ಶನ್ ಆಪ್ತರೇ ದರ್ಶನ್ಗೆ ಮುಳುವಾಗ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಇಂದ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಸದ್ಯಗ 164 ಹೇಳಿಕೆ ಚಿಕ್ಕಣ್ಣಂದು ಎಷ್ಟು ಮಟ್ಟಿಗೆ ಈಗ ಪರಿಣಾಮ ಬೀರುತ್ತೆ ಅಂತ ದರ್ಶನ್ ಕೇಸಲ್ಲಿ? ನಿಕೇಶ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು 164 ಹೇಳಿಕೆಗಳನ್ನು ಪೊಲೀಸರು ದಾಖಲು ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಆರೋಪಿಗಳು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಇರುವಂಥ ಸಾಕ್ಷಿಗಳನ್ನು ಮತ್ತಷ್ಟು ಬಲಪಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿ ಏನು ಒಂದು ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಹೋಗೋ ಮುನ್ನ, ಅಂದರೆ ಏನು ಎಲ್ಲಿ ರೇಣುಕಾಸ್ವಾಮಿ ಕೊಲೆ ನಡೆದಿತ್ತು ಅಲ್ಲಿಗೆ ಹೋಗೋ ಮೊದಲು ಕನ್ನಡದ ಮತ್ತೊಬ್ಬ ನಟ ಏನು ಚಿಕ್ಕಣ್ಣ ಅವರ ಜೊತೆ ಪಾರ್ಟಿಯನ್ನು ಮಾಡಿದ್ದ ಸ್ಟೋನಿ ಬ್ರೂಕ್ ಪಬ್ ಅಲ್ಲಿ. ನಂತರ ಅಲ್ಲಿಂದ ಇಬ್ಬರು ಒಟ್ಟಿಗೆ ಹೊರಗಡೆ ಬರ್ತಾರೆ. ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಹೋದ್ರೆ ನಟ ಚಿಕ್ಕಣ್ಣ ತಮ್ಮ ಮನೆಗೆ ಹೋಗ್ತಾರೆ. ಈ ವಿಚಾರದ ಕುರಿತು ನಟ ದರ್ಶನ್ ಎಲ್ಲಿಂದ ಪಟ್ಟಣಗೆರೆ ಶೆಡ್ ಅನ್ನು ತಲುಪಿದ್ರು ಅನ್ನೋದನ್ನ ಪೊಲೀಸರು ನ್ಯಾಯಾಲಯಕ್ಕೆ ನಿರೂಪಿಸಬೇಕಾದಂತ ಅವಶ್ಯಕತೆ ಇತ್ತು. ಈ ಬಗ್ಗೆ ಚಿಕ್ಕಣ್ಣ ಅವರ ಹೇಳಿಕೆಯನ್ನು ದಾಖಲು ಮಾಡಿದ್ರು 161 ಅಡಿಯಲ್ಲಿ, CRPC 161 ಅಡಿಯಲ್ಲಿ ಪೊಲೀಸರು ಮೊದಲು ಪೊಲೀಸ್ ಠಾಣೆಗೆ ಕರೆಸಿ ಅವರನ್ನು ಅಲ್ಲಿ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ರು. ಆದರೆ ನಾಳೆ ದಿನ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಾಗ ನಟ ಚಿಕ್ಕಣ್ಣ ಈ ಒಂದು ವಿಚಾರವನ್ನು ಮರೆಮಾಚುವ ಸಾಧ್ಯತೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರ ಎದುರು ಚಿಕ್ಕಣ್ಣವರನ್ನು ಹಾಜರುಪಡಿಸಿ CRPC 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಇದರ ಮೂಲ ಉದ್ದೇಶ ಏನಂತಂದರೆ, ಯಾವುದೇ ಕಾರಣಕ್ಕೂ ಚಿಕ್ಕಣ್ಣ ತಮ್ಮ ಹೇಳಿಕೆಯನ್ನು ಬದಲಾಯಿಸಬಾರ್ದು. ಒಂದು ವೇಳೆ ಚಿಕ್ಕಣ್ಣ ಹೇಳಿಕೆ ಬದಲಾಯಿಸಿದ್ದೇ ಆದರೆ ಈ ಒಂದು ಹೇಳಿಕೆಯನ್ನು ಯಾವ ನ್ಯಾಯಾಧೀಶರು ದಾಖಲು ಮಾಡಿರ್ತಾರೋ ಅವರನ್ನು ಕರೆಸಿ ಚಿಕ್ಕಣ್ಣ ಅವತ್ತು ನ್ಯಾಯಾಧೀಶರ ಎದುರು ಏನನ್ನ ಹೇಳಿದ್ರು ಅನ್ನೋದನ್ನ ನ್ಯಾಯಾಲಯಕ್ಕೆ, ವಿಚಾರಣಾ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಲಾಗುತ್ತೆ. ಈ ನಿಟ್ಟಿನಲ್ಲಿ ಸಾಕ್ಷಿ ಬಲವಾಗುತ್ತೆ ಅನ್ನೋ ಕಾರಣಕ್ಕೆ ನಟ ಚಿಕ್ಕಣ್ಣಗೆ ಸದ್ಯ CRPC 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿರುವಂಥದ್ದು. ನಿಕೇಶ್, ನಾಗರಾಜ್, ಇನ್ನೊಂದು ಬಹಳ ಪ್ರಮುಖವಾಗಿ ಈಗ ದರ್ಶನ್ ಆಪ್ತರೇ ದರ್ಶನ್ಗೆ ಕಂಟಕ ಆಗ್ತಾ ಇದ್ರಂತ. ಈಗಾಗಲೇ ತುಮಕೂರು ಜೈಲಲ್ಲಿರುವಂತಹ 4 ಜನರು ಕೂಡ 164 ಹೇಳಿಕೆ ಕೊಟ್ಟಿದ್ರು. ಜೊತೆಗೆ ಈಗ ಚಿಕ್ಕಣ್ಣ ಕೊಡ್ತಾ ಇರುವಂತ ಹೇಳಿಕೆ ಎಷ್ಟು ಮಟ್ಟಿಗೆ ಇದು ಪ್ರಬಲ ಸಾಕ್ಷಿ ಆಗ್ತಾ ಇದೆ, ಜೊತೆಗೆ ಎಷ್ಟು ಮಟ್ಟಿಗೆ ಪೊಲೀಸರು ಇದರ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ? ನಿಕೇಶ್, ಸದ್ಯ ಲಭ್ಯ ಆಗಿರೋ ಮಾಹಿತಿಗಳ ಪ್ರಕಾರ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಒಂದು ಏನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಸಾಂದರ್ಭಿಕ ಸಾಕ್ಷಿಗಳಿದ್ವು, ಕೆಲವೊಬ್ಬರು ಐ ವಿಟ್ನೆಸ್ಗಳಿದ್ರು, ಇವರೆಲ್ಲರ ಒಂದು 164 ಹೇಳಿಕೆಯನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಏನು ಹಿಂದೆ ಶವವನ್ನು ಸಾಗಾಟ ಮಾಡಲಿಕ್ಕೆ ಬಂದಿದ್ದಂಥ 4 ಜನ ಆರೋಪಿಗಳು ಯಾರಿದ್ರು, ಕೇಶವ ಮೂರ್ತಿ ಇರ್ಬೋದು, ರವಿಶಂಕರ್ ಇರ್ಬೋದು, ಕಾರ್ತಿಕ್ ಅಲಿಯಾಸ್ ಕಪ್ಪೆ ಇರ್ಬೋದು, ಇವ್ರುಗಳ 164 ಹೇಳಿಕೆ ದಾಖಲಾಗಿತ್ತು. ಜೊತೆಗೆ ಏನು ಒಂದು ದರ್ಶನ್ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಂಥ ಕೆಲಸಗಾರರ 164 ಸ್ಟೇಟ್ಮೆಂಟನ್ನು ದಾಖಲು ಮಾಡಲಾಗಿತ್ತು. ಅಲ್ಲದೆ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿಯಾಗಿ ಕೆಲಸ ಮಾಡೋರು ಮತ್ತು ಶವ ಬಿಸಾಕಿ ಆಟೋ ಹೊತ್ಕೊಂಡು ಹೋಗಿದ್ದಂಥ 2 ಆರೋಪಿಗಳಿಗೆ ಸಂಬಂಧಿಸಿದಂತೆ ಆಟೋ ಚಾಲಕನ 164 ಸ್ಟೇಟ್ಮೆಂಟ್ ಆಗಿತ್ತು. ಈಗ ನಟ ದರ್ಶನ್ಗೆ ಅತ್ಯಾಪ್ತ ಎನಿಸ್ಕೊಂಡಿದ್ದಂಥ ನಟ ಚಿಕ್ಕಣ್ಣವರ ಹೇಳಿಕೆಯನ್ನು ಸಹ ಪೊಲೀಸರು CRPC 164 ಅಡಿಯಲ್ಲಿ ದಾಖಲು ಮಾಡೋ ಮುಖಾಂತರ ಯಾರೂ ಸಹ ಈ ಒಂದು ಹೇಳಿಕೆ ಏನು ಅವರು ಕಂಡು ಅವರು ನಿಜ ಅಂತ ಭಾವಿಸಿ ಈಗ ಪೊಲೀಸರ ಮುಂದೆ ನೀಡಿರ್ತಕ್ಕಂಥ ಹೇಳಿಕೆಯನ್ನು ಯಾವುದೇ ಕಾರಣಕ್ಕೂ ವಿಚಾರಣಾ ನ್ಯಾಯಾಲಯದಲ್ಲಿ ಬದಲಾಯಿಸಬಾರ್ದು ಅನ್ನೋ ಕಾರಣಕ್ಕೆ ಈಗ ನಟ ಚಿಕ್ಕಣ್ಣವ್ರಿಗೂ 164 ಹೇಳಿಕೆಯನ್ನು ದಾಖಲಿಸಿರ್ತಕ್ಕಂಥದ್ದು. ಹೀಗಾಗಿ ನಟ ದರ್ಶನ್ಗೆ ಅವರ ಆಪ್ತ ವಲಯದಲ್ಲಿ ಅವರ ಬಳಗದಲ್ಲಿದ್ದವರೇ ಈಗ ದೊಡ್ಡ ಪ್ರಬಲ ಸಾಕ್ಷಿಗಳಾಗಿ ಅವ್ರ ವಿರುದ್ಧ ಸಾಕ್ಷಿ ಆಗಿರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ದುರಂತ ಅಂತ ಹೇಳಿದ್ರೆ ಮಣ್ಣು ತೆರವು ವೇಳೆ ಮತ್ತೆ ಮಣ್ಣು ಈ ಗುಡ್ಡ ಕುಸಿದಿರುವಂಥದ್ದು. JCB ಬಳಿಯಲ್ಲಿಯೇ ಕುಸಿದ ಭಾರಿ ಪ್ರಮಾಣದ ಮಣ್ಣಿದು. ಸಕಲೇಶ್ಪುರ ನಾಗರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹಳಿ ಮೇಲೆ ಗುಡ್ಡ ಕುಸಿತಗೊಂಡಿದೆ. ಹಾಸನ ಮಂಗಳೂರು ಮಾರ್ಗದ
ರೈಲುಗಳ ಸಂಚಾರ ಈಗ ಸ್ಥಗಿತಗೊಂಡಿದೆ. ಜುಲೈ 30ಕ್ಕೆ ಗುಡ್ಡ ಕುಸಿದು ರೈಲು ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗಿತ್ತು. 2 ದಿನಗಳ ಹಿಂದೆ ಅಷ್ಟೇ ರೈಲು ಸಂಚಾರ ಪುನಃ ಆರಂಭ ಆಗಿತ್ತು. ಈಗ ಮಣ್ಣು ಮತ್ತೆ ಕುಸಿತಗೊಂಡಿದೆ. 2 ದಿನಗಳ ಹಿಂದೆ ಅಷ್ಟೇ ಮತ್ತೆ ಆರಂಭ ಆಗಿರುವಂಥ ರೈಲು ಸಂಚಾರ ಈಗ ರೈಲು ಹಳಿಗಳ ಮೇಲೆ ಗುಡ್ಡ ಕುಸಿತ ಪರಿಣಾಮ ಮತ್ತೆ ಈಗ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಮರಗಳ ಸಮೇತ ರೈಲು ಹಳಿ ಮೇಲೆ ಕುಸಿದಿರುವಂತಹ ಮಣ್ಣಿದು. ಆ ದೃಶ್ಯವನ್ನ ನೋಡ್ತಾ ಇರ್ಬೋದು. ನೋಡಿ, ಇಲ್ಲಿ JCB ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಮತ್ತೆ ಗುಡ್ಡ ಕುಸಿತ ಆಗಿರುವಂಥದ್ದು. ಯಾವ ರೀತಿಯಾಗಿ ಭೀಕರತೆಯಿಂದ ಕೂಡಿರುವಂಥದ್ದು. ಇನ್ ಕೇಸ್ ಏನಾದರೂ ರೈಲು ಬರ್ತಾ ಇರುವಂಥ ಸಂದರ್ಭದಲ್ಲಿ ಇನ್ ಕೇಸ್ ಏನಾದರೂ ಈ ಮಣ್ಣು ಕುಸಿದಿರದೆ ಆಗಿದ್ರೆ ಸಾಕಷ್ಟು ಸಾವು ನೋವು ಸಂಭವಿಸುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಅದೃಷ್ಟವಶಾತ್ ಈ ಕಾರ್ಯಾಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಮಣ್ಣನ್ನು ತೆರವುಗೊಳಿಸ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಅದೇ ರೈಲು ಹಳಿಗಳ ಮೇಲೆ ಮತ್ತೆ ಇಂಥದೇ ಗುಡ್ಡ ಕುಸಿತ ಪರಿಣಾಮ ಆಗ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಸದ್ಯ ಈಗ ರೈಲು ದುರಂತದಿಂದ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ನಮಸ್ಕಾರ ಸ್ನೇಹಿತರೆ, ಇವತ್ತು ರೈಲು ಸ್ಟಾಪ್ ಆಗಿದೆ ಆಲೂರು ತಾಲೂಕಿಗೆ. ಕಾರಣ ರಾಧಮ್ಮ ಜನಸ್ಪಂದನೆ ಅಧ್ಯಕ್ಷರಾದಂಥ ಹೇಮಂತ್ ಅವರು. ಆ ಹೇಮಂತ್ ಅವರ ಶ್ರಮದಿಂದ ನಮ್ಮ ಆಲೂರು ತಾಲೂಕಿಗೆ 22 ವರ್ಷಗಳ ಕಾಲ ರೈಲು ನಿಂತಿರಲಿಲ್ಲ. ಈಗ ರೈಲು ಸ್ಟಾಪ್ ಆಗಿದೆ. ಆದರೆ ದುರಂತ ಏನು ಅಂದರೆ ಇವತ್ತು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ಏನಿದು ಸದ್ಯ ಪುಣ್ಯಕ್ಕೆ ರೈಲು ಬರ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಆಗಿಲ್ಲ. ಸದ್ಯ ಏನಾಗ್ತಿದೆ ಅಲ್ಲಿ? ಈಗ ಮತ್ತೆ ಕ್ಲಿಯರೆನ್ಸ್ ಆಯ್ತಾ? ನಿಖೇಶ್, ಆಚಂಗಿ ಬಳಿ ಸಕಲೇಶ್ಪುರ ಆಚಂಗಿ ಬಳಿ ಹಾದು ಹೋಗುವಂತ ರೈಲ್ವೆ ಟ್ರ್ಯಾಕ್ ಏನಿದೆ ಅಲ್ಲಿ ಆಗಿರುವಂತದ್ದು. ದೃಶ್ಯದಲ್ಲಿ ಈಗಷ್ಟೇ ನಾವು ಸ್ಥಳಕ್ಕೆ ಬಂದ ಆ ದೃಶ್ಯಗಳನ್ನು ಕೂಡ ಕಳಿಸಿರೋದನ್ನ ನೋಡ್ಬೋದು. ರೈಲ್ವೆ ಟ್ರ್ಯಾಕ್ ನ 2 ಬದಿಯಿಂದ ಕೂಡ ಮಣ್ಣು ಕುಸಿತ ಆಗಿರುವಂತದ್ದು. ಜೊತೆಗೆ ಈಗಾಗಲೇ ಬೃಹತ್ ಇಟಾಚಿಗಳಿಂದ ಆ ರೈಲ್ವೆ ಮೇಲೆ ಇರುವಂತ ಮಣ್ಣನ್ನ ತೆಗಿಲಿಕ್ಕೆ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆದ ಕಾರಣ ಇವತ್ತಿಗೆ ಇದೊಂದು ಕ್ಲಿಯರೆನ್ಸ್ ಆಗೋದು ಕಷ್ಟ ಇದೆ ನಿಖೇಶ್. ಜೊತೆಗೆ ಆ ದೃಶ್ಯದಲ್ಲಿ ಗಮನಿಸಬಹುದು 2 ಬೃಹತ್ ಗಾತ್ರದ ಬಂಡೆಗಳು ಕೂಡ ಟ್ರ್ಯಾಕ್ ಮೇಲೆ ಬಿದ್ದಿರುವಂತದ್ದು. ಇವುಗಳನ್ನ ತೆರವು ಮಾಡೋದು ಸ್ವಲ್ಪ ಈ ಒಂದು ಯಂತ್ರಗಳೇನಿದೆ ಇಟಾಚಿ ಅವಕ್ಕೂ ಕೂಡ ಕಷ್ಟ ಆಗ್ತಿದೆ. ಅವನ್ನ ಎತ್ತಿ ಸೈಡಿಗೆ ಹಾಕ್ಬೇಕಾದದ್ದು. ಜೊತೆಗೆ ಆಚೆ ಈಚೆ 2 ಬದಿ ಕೂಡ ಯಾವುದೇ ವಾಹನ ಅಷ್ಟು ಸುಲಭವಾಗಿ ಬಂದು ಹೋಗ್ಲಿಕ್ಕಿಲ್ಲ. ಈ ಎಲ್ಲಾ ಮಣ್ಣನ್ನು ಕೂಡ ರೈಲ್ವೆ ಇಂಜಿನ್ ಇಂದ ಬರುವಂತಹ ಒಂದು ಏನು ರೈಲ್ವೆ ಟ್ರಕ್ ಅನ್ನ ಓಪನ್ ಟ್ರಾಲಿ ಏನ್ ಬರುತ್ತೆ ಆ ಓಪನ್ ಟ್ರಾಲಿಯಲ್ಲಿ ಆ ಮಣ್ಣನ್ನು ತುಂಬಬೇಕು. ನಂತರ ಆ ಟ್ರಾಲಿ ಸ್ಟಾರ್ಟ್ ಆಗಿ ಮುಂದೆ ಹೋಗ್ಬೇಕು. ಈ ರೀತಿ ಕಾರ್ಯಾಚರಣೆ ಮಾಡಿದ್ರೆ ಮಾತ್ರ ಇಲ್ಲಿ ಮಣ್ಣನ್ನ ತೆರವುಗೊಳಿಸಲಿಕ್ಕೆ ಸಾಧ್ಯ ಆಗ್ತಿರೋದು. ಸದ್ಯದಲ್ಲಿ ಕೆಲಸದ ಪರಿಸ್ಥಿತಿ ಈ ಒಂದು ಕಷ್ಟಕರ ಕೂಡ ಆಗಿರುವ ಕಾರಣ ಒಂದೇ ದಿನದಲ್ಲಿ ಇದನ್ನ ತೆರವು ಮಾಡೋದು ಕೂಡ ಕಷ್ಟ ಆಗಿದೆ. ಅದೃಷ್ಟವಶಾತ್ ಯಾವುದೇ ಟ್ರೈನ್ ಪಾಸಿಂಗ್ ವೇಳೆಯಲ್ಲಿ ಘಟನೆ ನಡೆದಿಲ್ಲ. ಇಲ್ಲ ಅಂದ್ರೆ ಬಹುಶಃ ಟ್ರೈನ್ ಗೂಡ್ಸ್ ಗಾಡಿಗಳ ಮೇಲೂ ಕೂಡ ಈ ಒಂದು ಅಂದ್ರೆ ಬೋಗಿಗಳ ಮೇಲೆ ಏನಾದ್ರೂ ಮಣ್ಣು ಕುಸಿತ ಆಗಿದ್ರೆ ಬಹುಶಃ ಇನ್ನೂ ಕೂಡ ಸಾವು ನೋವು ಆಗ್ತಿತ್ತು ಅಥವಾ ಏನಾದ್ರು ಗಾಯಗಳಾಗುವಂಥದ್ದು ಇಂಥ ಘಟನೆಗೆ ಕಾರಣ ಆಗ್ತಿತ್ತು. ಮತ್ತೆ ರೈಲ್ವೆಗೂ ಕೂಡ ಹೆಚ್ಚಿಗೆ ಹಾನಿ ಆಗುವಂತ ಘಟನೆ ಆಗ್ತಾ ಇತ್ತು. ಹೀಗಾಗಿ ಈಗ ಎಷ್ಟೇ ಮಣ್ಣು ತೆಗೆದ್ರೂ ಕೂಡ ಆ ಮಣ್ಣು ಕುಸಿತ ಇರುವಂತದ್ದು. ಜೊತೆಗೆ ಇಲ್ಲಿ ಇರುವಂತಹ ಮಣ್ಣು ಕೂಡ ಪಶ್ಚಿಮ ಘಟ್ಟ ಭಾಗದಲ್ಲಿ ಇಲ್ಲಿ ಮೆದು ಮಣ್ಣು ಇರುವಂತದ್ದು, ಕೆಂಪು ಮಣ್ಣು. ತೆಗ್ದಾಗೆ ಎಷ್ಟೇ ಮಣ್ಣು ತೆಗೆದ್ರೂ ಕೂಡ ಅದು ಜಾರಿ ಬರ್ತಾ ಇರುವಂತದ್ದು. ಹೀಗಾಗಿ ಥ್ಯಾಂಕ್ ಯು ಖುಷ್ವಂತ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಮೈಸೂರಿನಲ್ಲಿ ಕೊನೆಯ ದಿನದ ಪಾದಯಾತ್ರೆ ಇದು. ದೋಸ್ತಿ ಪಾದಯಾತ್ರೆಗೆ ಸಾಕಷ್ಟು ಜನ ಬೆಂಬಲವನ್ನು ಕೊಟ್ಟಿದ್ರು. ಆದ್ರೆ ಕಾಂಗ್ರೆಸ್ ಅಲ್ಲೂ ಕೂಡ ಜನಾಂದೋಲನ ಸಭೆಯನ್ನು ಮಾಡಿರುವಂಥದ್ದು. ಜೊತೆಗೆ ಇವತ್ತು ಕೊನೆಯ ದಿನ ಪಾದಯಾತ್ರೆ ಯಾವ ರೀತಿಯಾಗಿ ಆರಂಭ ಮಾಡಿದ್ರು ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿ ಮಠದಿಂದ